ಸಿರಿಯಕ್ಕನ ಚಾಳಿ ಮನೆ ಮಂದಿಗೆಲ್ಲ ಅನ್ನೋ ಹಾಗೆ ಪ್ರತಿಯೊಬ್ಬರಲ್ಲೂ ಕ್ರಿಕೆಟ್ ಜ್ವರ ಶುರುವಾಗುತ್ತೆ. ಈ ಸಲದ ಮೊದಲನೇ ಮ್ಯಾಚ್ ಯಾರು ಗೆಲ್ಬೋದು, ಈ ಸಲವೂ ಕೂಡ ಈ ಸಲ ಕಪ್ ನಮ್ಮದೇ ಅಂತ ಹಳೆ ಚಾಳಿನೇ ಮುಂದುವರಿಯುತ್ತಾ, ಅಥವಾ ಇವತ್ತು ಮೊದಲನೇ ಪಂದ್ಯದಲ್ಲಿ 2026ರ IPL ಆವೃತ್ತಿಯ ಮೊದಲನೇ ಪಂದ್ಯದಲ್ಲಿ ಹೈದರಾಬಾದ್ ತನ್ನ ಹವವನ್ನು ಎಬ್ಬಿಸುತ್ತಾ? ನೋಡಿ, ಅಂಕಿಅಂಶಗಳ ಸಹಿತ ನಾನು ಹೇಳ್ತೀನಿ ಯಾರು ಗೆಲ್ಲುವ ಫೇವ್ರೇಟ್ ತಂಡ, ಯಾರಿಗೆ ಚಾನ್ಸ್ ಇದೆ, ಯಾವ ಕಾರಣಕ್ಕೆ ಚಾನ್ಸ್ ಇದೆ, ಮತ್ತು ಯಾರ ಪಾಲಿಗೆ ಇದು ಕೈಗೆ ಬಂದ ತುತ್ತು ಬಾಯಿಗೆ ಬರಲಿಲ್ಲ ಅನ್ನೋ ಹಾಗಾಗುತ್ತೆ ಅನ್ನೋದನ್ನು ನಾನು ಹೇಳ್ತೀನಿ. ಬೆಂಗಳೂರಿನ ಭದ್ರಕೋಟೆ, ಅದರಲ್ಲೂ ಕೂಡ ಚಿನ್ನಸ್ವಾಮಿಯ ಚಕ್ರವ್ಯೂಹ. ಇದರಲ್ಲಿ ಒಂದು ಕಡೆ RCB ಕ್ಯಾಪ್ಟನ್ ರಜತ್ ಪಾಟಿದಾರ್, ಮತ್ತೊಂದು ಕಡೆ ಇಶಾನ್ ಕಿಶನ್, ಆತ ಈಗ ಕ್ಯಾಪ್ಟನ್ ಆಗಿದ್ದಾರೆ ಹೈದರಾಬಾದ್ಗೆ. ಸೊ RCB ತಂಡದಲ್ಲಿ ನಿಮ್ಗೆ ಗೊತ್ತಿದೆ ವಿರಾಟ್ ಕೊಹ್ಲಿ, ಕಿಂಗ್ ಕೊಹ್ಲಿ ಅವರೇ ಸೆಂಟರ್ ಆಫ್ ಅಟ್ರಾಕ್ಷನ್. ಜೊತೆಗೆ ಫಿಲ್ ಸಾಲ್ಟ್, ಜಿತೇಶ್ ಶರ್ಮಾ, ಇವರೆಲ್ಲ ಘಟಾನುಘಟಿಗಳೇ, ನೋ ಡೌಟ್ ಇನ್ ದಟ್. ಇನ್ನು ಬೌಲಿಂಗ್ ಅಂತ ನೋಡೋದಾದರೆ ಹಳೆ ಎತ್ತು ಹೊಸ ಚಕಡಿ ಅಂತ ಒಂದು ಗಾದೆ ಮಾತಿದೆಯಲ್ಲ, ಹಾಗೆ ಹೈದರಾಬಾದ್ ಟೀಮ್ನಲ್ಲಿದ್ದಂಥ ಭುವನೇಶ್ವರ್ ಈಗ ಬೆಂಗಳೂರಿಗೆ ಬಂದು ಆಟ ಆಡ್ತಾ ಇದ್ದಾರೆ. ಅಂದರೆ RCB ಪರವಾಗಿ ಆಟ ಆಡ್ತಾ ಇದ್ದಾರೆ. ಇವ್ರನ್ನ ಸ್ವಿಂಗ್ ಸುಲ್ತಾನ್ ಅಂತಲೇ ಕರೆಯೋದು ನಿಮಗೆ ಚೆನ್ನಾಗಿ ಗೊತ್ತು. ಇನ್ನು ಹೈದರಾಬಾದ್ ಟೀಮಲ್ಲಿ ಟ್ರಾವಿಸ್ ಹೆಡ್ ಅಂದರೆ ಬಿರುಗಾಳಿ, ಆ ಟ್ರಾವಿಸ್ ಹೆಡ್ ಇದ್ದಾರೆ. ಅವರು ಡೇಂಜರಸ್ ಮ್ಯಾನ್, ನೋ ಡೌಟ್ ಇನ್ ದಟ್. ಅಂದರೆ ಒಂದು ರೀತಿ ಡಿಸ್ಟ್ರಕ್ಟಿವ್ ಪ್ಲೇಯರ್ ಅಂತ ಹೇಳ್ಬೋದು. ಅವರು ಓಪನಿಂಗ್ ಬರ್ತಾರೆ. ಜೊತೆಗೆ ಪ್ಯಾಟ್ ಕಮಿನ್ಸ್ ಇಲ್ಲ ಈ ಬಾರಿ, ಅದೇ ಕಾರಣಕ್ಕಾಗಿ ಇಶಾನ್ ಕಿಶನ್ ಈ ಬಾರಿ ಕ್ಯಾಪ್ಟನ್ ಆಗಿರುವಂಥದ್ದು. ಸೊ ಸಹಜವಾಗಿ ಕುತೂಹಲ ಇದೆ. ನೋಡಿ, RCB ಟೀಮಲ್ಲಿ ಹೇಜಲ್ವುಡ್ ಆಡ್ತಾ ಇಲ್ಲ. ಅವ್ರು ಬೆಂಗಳೂರಿಗೆ ಬಂದಿದ್ದಾರೆ, ಇಂಡಿಯಾಗೆ ಬಂದಿದ್ದಾರೆ, ಬಟ್ ಅವರು ಆಟ ಆಡ್ತಾ ಇಲ್ಲ. ಅವರಿಗೆ ಗಾಯದಿಂದಾಗಿ ಬಹಳ ದಿನಗಳಿಂದ ದೂರ ಉಳಿದಿದ್ದರು. ಇನ್ನೂ ಕೂಡ ಕಂಪ್ಲೀಟ್ ರೆಡಿ ಆಗಿಲ್ಲ. ಅವರ ಫಿಟ್ನೆಸ್ನ ನಾವಿನ್ನೂ ಚೆಕ್ ಮಾಡ್ತಾ ಇದ್ದೀವಿ ಅನ್ನೋ ಮಾತನ್ನು RCB ಕೋಚ್ ಹೇಳಿದ್ದಾರೆ. ಆ ದೃಷ್ಟಿಯಿಂದ ನೋಡೋದಾದರೆ ಡೆಫಿನೆಟ್ಲಿ ಹೇಜಲ್ವುಡ್ ಇಲ್ಲದೆ ಇರೋದು RCBಗೆ ಒಂದು ಮೈನಸ್ ಪಾಯಿಂಟ್, ನೋ ಡೌಟ್ ಇನ್ ದಟ್. ಸ್ಟಿಲ್ ನಮ್ಮ ಟೀಮು ಸ್ಟ್ರಾಂಗ್ ಆಗಿದೆ. ಇನ್ನು ಗೇಮ್ ಚೇಂಜರ್ ಏನು, ಅದು ಇಂಪ್ಯಾಕ್ಟ್ ಪ್ಲೇಯರ್. RCB ಕಡೆಯಿಂದ 2 ಹೆಸರಿದೆ ಇಂಪ್ಯಾಕ್ಟ್ ಪ್ಲೇಯರ್ಗೆ. ಒಂದು ವೆಂಕಟೇಶ್ ಅಯ್ಯರ್, ಮತ್ತೊಂದು ಸುಯೇಶ್ ಶರ್ಮಾ. ಈ ಪಂದ್ಯದಲ್ಲಿ ನಾವೆಲ್ಲ ಗಮನಿಸಲೇಬೇಕಾದ ಮತ್ತೊಂದು ಅಂಶ ಏನಪ್ಪ ಅಂದರೆ ಹವಾಮಾನ. ಕೆಲವು ಮಾಹಿತಿಗಳ ಪ್ರಕಾರ ಇವತ್ತು ಸಂಜೆ ನಂತರ, ಯಾಕಂದರೆ ಟಾಸ್ ಆಗೋದು 7 ಗಂಟೆಗೆ, 7:15 ಮ್ಯಾಚ್ ಸ್ಟಾರ್ಟ್ ಆಗುತ್ತೆ. ಆ ಟೈಮಿಗೆ ತುಂತುರು ಮಳೆ ಹನಿ ಬರುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಇದೆ. ಯಾಕಂದರೆ ಬೆಂಗಳೂರಲ್ಲಿಗೆ ಇರೋ ಸೆಕೆ ನೋಡಿದ್ರೆ ಸಂಜೆ ಮೇಲೆ ತಂಪಾದ ಮಳೆ ಬರ್ಬೋದು ಅನ್ನೋ ಸಾಧ್ಯತೆ ಕಾಣಿಸ್ತಾ ಇದೆ. ಹೀಗಾಗಿ ಒಂದು ವೇಳೆ ಮಳೆ ಬಂದರೆ ಏನಾಗ್ಬೋದು, 20 ಓವರ್ ಆಡಲಿಕ್ಕೆ ಆಗುತ್ತೋ ಇಲ್ವೋ, ಕಡಿಮೆ ಆಗುತ್ತೋ, ಇವೆಲ್ಲವೂ ಕೂಡ ಪ್ರಶ್ನೆಗಳಿದೆ. ನಾನೀಗ ಮೊದಲು ನಿಮಗೆ ಹೇಳೋವಂಥದ್ದು ಯಾರು ವಿನ್ನಾಗೋ ಸಾಧ್ಯತೆ ಎಷ್ಟಿದೆ ಅಂಥೇಳಿ. ನೋಡಿ, ಇದನ್ನು ನಾನು ಅಂಕಿಅಂಶಗಳ ಸಹಿತ ಹೇಳ್ತಾ ಇದ್ದೀನಿ. ಕೆಲವು ಸರ್ಚ್ ಇಂಜಿನ್ಗಳು ಸರ್ಚ್ ಮಾಡಿ ಅಭಿಪ್ರಾಯವನ್ನು ಕ್ರೋಢೀಕರಿಸಿ, ಹಾಗೆ ಯಾರ್ಯಾರ ಸ್ಟ್ರೆಂತ್ ಏನು ಅನ್ನೋದನ್ನು ಲೆಕ್ಕ ಹಾಕಿ ಪಿಚ್ಚನ್ನು ಕೂಡ ಕ್ಯಾಲ್ಕುಲೇಟ್ ಮಾಡಿದ್ದಾರೆ. ಬಿಕಾಸ್ ನೋಡಿ, ಇವತ್ತಿನ ಪಿಚ್, ಚಿನ್ನಸ್ವಾಮಿಯ ಪಿಚ್ ಬ್ಯಾಟಿಂಗ್ಗೆ ಬಹಳ ಸಹಕಾರಿ ಅನ್ನುವಂಥ ಮಾತಿದೆ. ಸೊ ರನ್ ಹೊಳೆಯೇ ಹರಿಯುವಂಥ ಸಾಧ್ಯತೆಯೂ ಕೂಡ ನಿಚ್ಚಳವಾಗಿದೆ. ಸೊ ಇವೆಲ್ಲವನ್ನು ಲೆಕ್ಕ ಹಾಕಿದಾಗ RCB ಗೆಲ್ಲುವ ಸಾಧ್ಯತೆ 54% ಅಂಥೇಳಿ ಅಧಿಕೃತವಾಗಿ ಬರ್ತಾ ಇದೆ. ಸೊ 54% ಸಾಧ್ಯತೆ RCB ಪರವಾಗಿದ್ದರೆ 46% ಚಾನ್ಸ್ ಹೈದರಾಬಾದ್ ಪರವಾಗಿದೆ. ಅಲ್ಲಿಗೆ RCBನೇ ಫೇವರೇಟ್. RCBಯ ಗೆಲುವನ್ನು ಸಂಭ್ರಮಿಸಲಿಕ್ಕೆ ಎಷ್ಟೋ ಜನ ಕಾದು ನಿಂತಿರ್ತಾರೆ, ಹುಚ್ಚು ಅಭಿಮಾನಿಗಳು ಅಂತ ಹೇಳಿ. ಯಾಕೆ ಹಾಗೆ ಹೇಳ್ತೀನಿ ಅಂದರೆ, ಕಳೆದ ಬಾರಿ ಆದ ಘಟನೆ ನಿಮಗೆ ನೆನಪಿದೆಯಲ್ಲ, ಕಾಲು ತುಳಿತ ಆಗಿ 11 ಜನ ಸತ್ತೇ ಹೋದ್ರಲ್ಲ. ಸೊ ಅದನ್ನು ಇವತ್ತು ನೆನಪು ಮಾಡ್ಕೋತಾ ಇದ್ದಾರೆ. ಸೊ ಅವರಿಗಾಗಿ 11 ಕುರ್ಚಿಗಳನ್ನು ಸ್ಟೇಡಿಯಂನಲ್ಲಿ ಖಾಲಿ ಬಿಡ್ತಾ ಇದ್ದಾರೆ, ಅವರ ನೆನಪಿನಲ್ಲಿ, ಅವರ ಸ್ಮರಣಾರ್ಥ. ಅಂದರೆ ಒಂದು ರೀತಿ ಆ ಘಟನೆ ಇದೆಯಲ್ಲ, ಗಾಯದ ಮೇಲೆ ಬರೆ ಎಳೆದಂತಹ ಘಟನೆ. ಕಳೆದ ವರ್ಷ ಜೂನ್ 4ನೇ ತಾರೀಕು ನಡೆದಿದ್ದು RCB ಕಪ್ ಗೆದ್ದ ನಂತರ ಸೆಲೆಬ್ರೇಷನ್ ಟೈಮಲ್ಲಿ ಆದಂಥ ಕೆಟ್ಟ ಘಟನೆ, ದುರ್ಘಟನೆ. ಸೊ ಇವತ್ತು RCB ಆಟಗಾರರೆಲ್ಲರೂ ಕೂಡ ಕಪ್ಪು ಪಟ್ಟಿಯನ್ನು ಧರಿಸಿ ಆಟವನ್ನು ಆಡ್ತಾ ಇದ್ದಾರೆ. ಜೀವಕ್ಕಿಂತ ಆಟ ದೊಡ್ಡದಲ್ಲ ಅನ್ನೋದಕ್ಕೆ 7 ಕೋಟಿ ರೂಪಾಯಿ ವೆಚ್ಚದಲ್ಲಿ ಹೊಸ AI ಸುರಕ್ಷತಾ ವ್ಯವಸ್ಥೆಯನ್ನು ಕೂಡ ಈ ಬಾರಿ ಚಿನ್ನಸ್ವಾಮಿಯ ಸುತ್ತ ಅಳವಡಿಸಲಾಗಿದೆ ಅನ್ನೋದು ಕೂಡ ಗಮನಾರ್ಹ. ಇನ್ನು ನಾನು ಅಂತಿಮವಾಗಿ ನಿಮಗೆ ಹೇಳೋದು, ಕೊನೆಯದಾಗಿ ತಿಳಿಸುವಂಥದ್ದು, ಹೈದರಾಬಾದ್ ಅಭಿಮಾನಿಗಳು ಬೆಂಗಳೂರಲ್ಲಿ ನಮ್ಮದೇ ಹವಾ ಅಂತ ಎಷ್ಟೇ ಟ್ರೋಲ್ ಮಾಡ್ತಾಯಿದ್ರು ಕೂಡ ನಾವು ಡೇಟಾ ನೋಡೋದಾದರೆ RCBಯೇ ಫೇವರಿಟ್. ಈಗ ಹಾಲಿ ಚಾಂಪಿಯನ್ ಏನಿದೆ RCB, ಅವರೇ ಫೇವರಿಟ್. ಅವರೇ ಇವತ್ತು ಗೆಲ್ಲುವಂಥ ಸಾಧ್ಯತೆಗಳು ನಿಚ್ಚಳವಾಗಿದೆ ಅಂತಲೇ ಅಂಕಿಅಂಶ ಹೇಳ್ತಾ ಇದೆ. ಆದರೆ ಗಿಡವಾಗಿ ಬಗ್ಗದ್ದು ಮರವಾಗಿ ಬಗ್ಗೀತೆ ಅನ್ನುವಂಥ ಒಂದು ಗಾದೆ ಮಾತಿದೆಯಲ್ಲ, ಅಂದರೆ ಆರಂಭದಲ್ಲೇ ಗೆಲುವನ್ನು ಕಾಣದೆ ಹೋದರೆ ಅಂತಿಮವಾಗಿ ಗೆಲ್ತಾರೆ ಅಂತ
ನಿರೀಕ್ಷೆ ಹೊರಟೋಗ್ಬಿಡುತ್ತೆ. ಅಭಿಮಾನಿಗಳಲ್ಲಿ ನಿರೀಕ್ಷೆ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆ ದೃಷ್ಟಿಯಿಂದ ಇವತ್ತಿನ ಗೆಲುವು ಬಹಳ ಮುಖ್ಯ. ಒಳ್ಳೆ ಆರಂಭ ಸಿಕ್ಕ ಹಾಗಾಗುತ್ತೆ. ಇವತ್ತು RCB ಗೆದ್ದರೆ ಕಿಂಗ್ ಕೊಹ್ಲಿ ಕಮಾಲ್ ಮಾಡಬಹುದು. 50 ಹೊಡಿಬೋದಾ, ಸೆಂಚುರಿ ಹೊಡಿಬೋದಾ, ಏನು ಮಾಡ್ಬೋದು ಕೊಹ್ಲಿ ಇವತ್ತು. ಹಾಗೆ ಇಶಾನ್ ಕಿಶನ್ ಒಳ್ಳೆ ಫಾರ್ಮಲ್ಲಿದ್ದರು. ನೀವು ನೋಡಿದ್ರಿ T20ಯಲ್ಲಿ ಹೆಂಗೆ ಆಡಿದ್ರು ಅಂತೇಳಿ. RCB ಎದುರುಗಡೆ ಹಂಗೆ ಆಡೋದು ಬೇಡಪ್ಪ ಅಂತ ಭಾಳಷ್ಟು ಜನ ನಾವು ಆಶಿಸ್ಬೋದು. ಆದರೂ ಅವರು ಬಿರುಗಾಳಿ ರೂಪದಲ್ಲಿ ಇವತ್ತು ಕೂಡ ಅಬ್ಬರಿಸ್ಬೋದಾ? ಅವರೆಷ್ಟು ಹೊಡಿಬೋದು ಇಶಾನ್ ಕಿಶನ್? 50ನಾ ಸೆಂಚುರಿನ? ಹಾಗೆ ನಿಮ್ಮ ಪ್ರಕಾರ ಇವತ್ತಿನ ಪಂದ್ಯವನ್ನು ಗೆಲ್ಲೋದು ಯಾರು? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಹಾಗೆ ನೀವಿನ್ನೂ ಪಬ್ಲಿಕ್ ಫಸ್ಟ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಿರಂತರವಾದ ಅಪ್ಡೇಟ್ಗಳಿಗೆ ನಾವು ಪ್ರತಿದಿನ ಇನ್ನು ಮುಂದೆ IPLನ ಪಂದ್ಯದ ಕರ್ಟನ್ ರೈಸರ್ ಹಾಗೂ ಪೋಸ್ಟ್ ಮ್ಯಾಚ್ ಏನಾಯಿತು ಅನ್ನುವಂಥ ಡೀಟೇಲ್ಸ್ ಹಾಗೂ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಇವೆಲ್ಲವನ್ನು ಕೂಡ ಕೊಡ್ತಾ ಹೋಗ್ತೀವಿ. ಅದಕ್ಕಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.